ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. 2026 ಆಗಸ್ಟ್ 12ನೇ ತಾರೀಕು ಬುಧವಾರ, ಆಷಾಢ ಅಮಾವಾಸ್ಯೆ. ಇದನ್ನು ಭೀಮನ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ಈ ದಿನ ತುಂಬ ವಿಶೇಷ ಅಂದರೆ ಜ್ಯೋತಿರ್ಭೀಮೇಶ್ವರ ವ್ರತ. ಇದನ್ನು ಪ್ರತಿ ಸಂಜೀವಿನಿ ವ್ರತ ಅಂತ ಕೂಡ ಕರೆಯಲಾಗುತ್ತೆ. ಭೀಮನ ಅಮಾವಾಸ್ಯೆ ಅಂದರೆ ಗಂಡನ ಪಾದಪೂಜೆ ಮಾಡೋದೇ ವಿಶೇಷ ಅಂತ ಅಂದ್ಕೊಂಡಿದ್ದೀರಾ? ಖಂಡಿತವಾಗಿಯೂ ಅಲ್ಲ. ಇದು ಆ ದಿನದ ಒಂದು ಭಾಗ ಅಂತ ಅಂದ್ಕೋಬಹುದು. ಅದೇ ಮುಖ್ಯ ಅಲ್ಲ. ಈ ದಿನ ಮುಖ್ಯವಾಗಿ ಮಾಡುವಂಥ ಇನ್ನೊಂದು ಪೂಜೆ ಅಂದರೆ ಜೋಡಿ ದೀಪ, ಅಂದರೆ ದೀಪದ ಕಂಬದ ಪೂಜೆಯನ್ನು ಈ ದಿನ ಮಾಡಬೇಕು. ಪಾರ್ವತಿ ಪರಮೇಶ್ವರ ಅಂತ ಹೇಳಿ 2 ಜೋಡಿ ದೀಪ ಸ್ಥಾಪನೆ ಮಾಡಿ ಪೂಜೆ ಮಾಡಬೇಕು. ಯಾವ ರೀತಿ ಪೂಜೆ ಮಾಡಬೇಕು, ಹೇಗೆಲ್ಲ ಸಿದ್ಧತೆಗಳನ್ನು ಮಾಡ್ಕೋಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಈ ದಿನ ಅತಿ ಮುಖ್ಯವಾದ ದಿನ. ಈ ದಿನ ಸೂರ್ಯಗ್ರಹಣ ಕೂಡ ಇದೆ. ಸೂರ್ಯಗ್ರಹಣ ಆಗಸ್ಟ್ 12ನೇ ತಾರೀಕು ರಾತ್ರಿ 9 ಗಂಟೆಯಿಂದ ಬೆಳಗಿನ ಜಾವ 4 ತನಕ ಇರುತ್ತೆ. ಈ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರ ಆಗುವುದಿಲ್ಲ. ಯಾವುದೇ ರೀತಿ ಸೂತಕದ ಆಚರಣೆಗಳನ್ನು ಕೂಡ ಮಾಡಬೇಕು ಅಂತ ಇಲ್ಲ. ದೇವಸ್ಥಾನಗಳಲ್ಲೂ ಕೂಡ ಪೂಜೆ ಎಲ್ಲ ನಡೀತಾ ಇರುತ್ತೆ. ಸೊ ಭೀಮನ ಅಮಾವಾಸ್ಯೆ ಪೂಜೆ ಸಿದ್ಧತೆಯನ್ನು ಎಲ್ಲದನ್ನು ಕೂಡ ನೀವು ಮಾಡ್ಕೋಬಹುದು. ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ. ಮೊದಲನೇದಾಗಿ, ಇದೇ ಬುಧವಾರ ಆಗಸ್ಟ್ 12ನೇ ತಾರೀಕು ಬೆಳಗಿನ ಜಾವ 1:55 ಅಮಾವಾಸ್ಯೆ ತಿಥಿ ಪ್ರಾರಂಭ ಆಗುತ್ತೆ. ಅದೇ ದಿನ ರಾತ್ರಿ 11ಕ್ಕೆ ಅಮಾವಾಸ್ಯೆ ತಿಥಿ ಮುಕ್ತಾಯವಾಗುತ್ತೆ. ಅಂದರೆ 12ನೇ ತಾರೀಕು ಬುಧವಾರ ತುಂಬಿದ ಅಮಾವಾಸ್ಯೆ ಅಂತ ಹೇಳ್ತಾರಲ್ಲ, ದಿನಪೂರ್ತಿ ಅಮಾವಾಸ್ಯೆ ಇರುತ್ತೆ. ಬೆಳಿಗ್ಗೆ ಸೂರ್ಯೋದಯದಲ್ಲಿ ಮತ್ತು ರಾತ್ರಿ ಚಂದ್ರೋದಯದ ಸಮಯದಲ್ಲಿ ನಮಗೆ ಅಮಾವಾಸ್ಯೆಯ ತಿಥಿ ಇರುತ್ತೆ. ಹಾಗಾಗಿ ಈ ಅಮಾವಾಸ್ಯೆಗೆ ಮಹತ್ವ ಜಾಸ್ತಿ. ಅಮಾವಾಸ್ಯೆ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ ತಿಳ್ಕೊಂಡ್ರಿ. ಇನ್ನು ಈ ದಿನ ಪೂಜೆ ಸಮಯ ಬೆಳಗ್ಗಿನ ಬ್ರಾಹ್ಮಿ ಮುಹೂರ್ತ 4:30 ಬೆಳಿಗ್ಗೆ 5:20 ತನಕ ಇರುತ್ತೆ. ಈ ಸಮಯದಲ್ಲಿ ಪೂಜೆ ಮಾಡಬಹುದು. ಈ ಸಮಯದಲ್ಲಿ ಪೂಜೆ ಮಾಡೋಕ್ಕಾಗಲಿಲ್ಲ ಅಂದರೆ ಆದಷ್ಟು ಬೆಳಿಗ್ಗೆ ಎದ್ದೇಳಿ 7:30 ಒಳಗಾಗಿ ಆದರೂ ಪೂಜೆಯನ್ನು ಮಾಡಬಹುದು. ಪ್ರಯತ್ನ ಪಡಿ. ಅನಂತರ ಯಾಕೆಂದರೆ ಯಮಗಂಡ ಕಾಲ ಇದೆ. ಸೊ ಆ ಟೈಮಲ್ಲಿ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಬೆಳಿಗ್ಗೆ 7:30 ಒಳಗಾಗಿ ಪೂಜೆಯನ್ನು ಮಾಡಬಹುದು. ಪೂಜೆ ಮಾಡೋದಕ್ಕಾಗಲಿಲ್ಲ ಅಂತ ಅಂದರೆ ಬೆಳಿಗ್ಗೆ 9:15 11 ಗಂಟೆಯ ಒಳಗಾಗಿ ಮಾಡಬಹುದು. ಇನ್ನು ಈ ಸಮಯದಲ್ಲಿ ನೀವು ಪೂಜೆ ಮಾಡೋಕ್ಕೆ ಆಗಲಿಲ್ಲ ಅಂದರೆ 4:30 ನಂತರ ಪೂಜೆಯನ್ನು ಮಾಡಬೇಕು. ಅದಾದ ಮೇಲೆ ಯಾವುದೇ ಒಳ್ಳೆಯ ಸಮಯಗಳಿಲ್ಲ. ಹಾಗಾಗಿ ಈ ಸಮಯದಲ್ಲಿ ಮಾಡ್ಕೋಬೋದು. ಸಂಜೆ 4:30 6 ಗಂಟೆವರೆಗೂ ಅಮೃತಗಳಿಗೆ ಇರುತ್ತೆ. ಜ್ಯೋತಿರ್ಭೀಮೇಶ್ವರ ವ್ರತ ಹಾಗೆ ನಿಮ್ಮ ಗಂಡನ ಪಾದಪೂಜೆಯನ್ನು ಕೂಡ ಮಾಡ್ಕೋಬಹುದು. ಬೆಳಿಗ್ಗೆನೇ ಮಾಡ್ತೀವಿ ಅಂತ ಅಂದರೆ ತುಂಬ ಒಳ್ಳೆಯದು. ಬೆಳಿಗ್ಗೆ ಆಗಲಿಲ್ಲ ಅಂದಾಗ 4:30 7:30 ಒಳಗಾಗಿ ಪೂಜೆಯನ್ನು ಮಾಡ್ಕೊಳ್ಳಿ. ಬೇಗ ಪೂಜೆ ಮುಗಿದ್ರೆ ಗಂಡ ಹೆಂಡತಿ ಜೊತೆಯಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರಬಹುದು. ಹಾಗಾಗಿ ನೀವು ಮಾಡಬಹುದು. ಓಕೆ. ಸೊ ಈಗ ಜ್ಯೋತಿರ್ಭೀಮೇಶ್ವರ ವ್ರತದ ಅಮಾವಾಸ್ಯೆ ಪೂಜೆಗೆ ಯಾವ ರೀತಿ ಸಿದ್ಧತೆಯನ್ನು ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಇವತ್ತು ಭೀಮನ ಅಮಾವಾಸ್ಯೆ ಪೂಜೆಗೆ ಏನೆಲ್ಲ ತಯಾರಿ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಏನೆಲ್ಲ ಸಾಮಗ್ರಿಗಳನ್ನು ಜೋಡಿಸಿ ಇಟ್ಕೋಬೇಕು ಅನ್ನೋದನ್ನು ಕೂಡ ನೋಡೋಣ. ಅರಿಶಿಣ, ಕುಂಕುಮ, ಕರ್ಪೂರ, ಊದುಬತ್ತಿ ಮತ್ತು ಗಂಧ, ಬಿಳಿ ನಾಮ ಇಟ್ಕೋತೀವಲ್ಲ ಅದು. ಹಾಗಾಗಿ 2ರಲ್ಲೂ ಯಾವುದನ್ನಾದರೂ ಒಂದನ್ನು ಕೂಡ ಉಪಯೋಗಿಸ್ಬೋದು. ಗಂಧ ಅಥವಾ ಬಿಳಿ ನಾಮ ಯಾವುದಾದ್ರೂ. ಮತ್ತು 5 ಎಳೆ ದಾರ ತುಂಬಾ ಉಪಯೋಗ ಆಗುತ್ತೆ. ಗೆಜ್ಜೆ ವಸ್ತ್ರ ಮತ್ತು 2 ಕಂಕಣವನ್ನು ರೆಡಿ ಮಾಡಿ ಇಟ್ಕೋಬೇಕು. ಗಂಡ ಹೆಂಡತಿ ಇಬ್ಬರು ಕೂಡ ಆ ಕಂಕಣವನ್ನು ಕಟ್ಕೋಬೇಕು. 5 ಎಳೆ ದಾರನ ಈ ಥರ ರೆಡಿ ಮಾಡಿಕೊಂಡು ನೀವು ಇಟ್ಕೊಳ್ಳಿ. 5 ಎಳೆ ದಾರವನ್ನು ಕಂಕಣವನ್ನು ರೆಡಿ ಮಾಡ್ಕೋಬೇಕು. ಇನ್ನು ತೆಂಗಿನಕಾಯಿ, ಅಕ್ಕಿ ಮತ್ತು ಬೇಕಾಗುತ್ತೆ. ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಇಡಿ. ತುಪ್ಪದ ಬತ್ತಿ, ರಂಗೋಲಿ. ಜ್ಯೋತಿರ್ಭೀಮೇಶ್ವರ ವ್ರತ ಮಾಡೋದಕ್ಕೆ ದೀಪನ ಎಲ್ಲಿ ಸ್ಥಾಪನೆ ಮಾಡ್ತೀವೋ ಅಲ್ಲಿ ರಂಗೋಲಿ ಹಾಕೋದನ್ನು ಮರಿಬಾರ್ದು.
ಹಾಗೆ ಹೂಗಳ ಬೇಕಾಗುತ್ತದೆ. ಆದಷ್ಟು ಬಿಳಿ ಹೂವು ತುಂಬ ಒಳ್ಳೆಯದು. ಮಲ್ಲಿಗೆ ಹೂವು, ಬಿಳಿ ದಾಸವಾಳ, ಬಿಳಿ ತಾವರೆ, ಬಿಳಿ ಸೇವಂತಿಗೆ ಯಾವುದು ಸಿಗುತ್ತೋ ಅದನ್ನು ಉಪಯೋಗಿಸಿ. ಹಾಗೆ ಗಣೇಶನಿಗೆ ಗರಿಕೆ 21 ಗರಿಕೆಯನ್ನು ತಗೋಬೇಕು. ಹಾಗೆ ಮದುವೆ ಆಗಿರುವಂಥ ಹೆಣ್ಣು ಮಕ್ಕಳು, ಆಗದೇ ಇರುವಂಥ ಹೆಣ್ಣು ಮಕ್ಕಳು ಇಬ್ಬರೂ ಕೂಡ ಈ ವ್ರತವನ್ನು ಮಾಡಬಹುದು. ಹಾಗಾಗಿ ಅವರ ಕೈಗೆ ದಾರವನ್ನು ಕಟ್ಟಿಕೊಳ್ಳುವುದಕ್ಕೆ ಸೇವಂತಿಗೆ ಹೂವು ಮತ್ತು ತಾಂಬೂಲ 6 ವಿಳೆದೆಲೆ ಇರಬೇಕು. 6 ವಿಳೆದೆಲೆಗೆ ಅಡಿಕೆ ಕೂಡ ಹಾಕಿ ಇಟ್ಕೋಬೇಕು. ಎರಡು ದೀಪದ ಕೆಳಗಡೆ ಇಡೋದಕ್ಕೆ 4 ವಿಳೆದೆಲೆ ತಾಂಬೂಲ ಇಟ್ಕೊಳ್ಳಿ. ಬಾಳೆಹಣ್ಣು ನೈವೇದ್ಯಕ್ಕೆ ಈ ರೀತಿ ದೀಪದ ಕಂಬಗಳನ್ನು ರೆಡಿ ಮಾಡಿ ನೀವೆಲ್ಲದನ್ನು ಕೂಡ ಜೋಡಿಸಿ ಇಟ್ಕೊಳ್ಬೋದು. 2 ದೀಪದ ಕಂಬಗಳ ಮುಂದೆ ಇನ್ನು 2 ದೀಪವನ್ನು ಹಚ್ಚಬೇಕಾಗುತ್ತದೆ. ದೀಪಗಳಿಗಾದರೂ ತುಪ್ಪ ಹಾಕಿ ಹಚ್ಚಬಹುದು. ದೀಪಗಳಿಗೆ ದೊಡ್ಡ ದೀಪ ಇಟ್ಟಿರ್ತಾರೆ ಕೆಲವರು, ಹಾಗಾಗಿ ಹಳ್ಳೆಣ್ಣೆ ಹಾಕಿ ದೀಪಗಳನ್ನು ಹಚ್ತಾರೆ. ಆದರೆ ಅದ್ರ ಮುಂದೆ ಹಚ್ಚುವಂಥ ದೀಪವನ್ನು ತುಪ್ಪವನ್ನು ಹಾಕಿ ಕೂಡ ದೀಪವನ್ನು ಹಚ್ಚಬಹುದು. ತುಪ್ಪದ ಬತ್ತಿ ಆರತಿ ಮಾಡ್ಕೋಬೇಕು. ಹಾಲು, ಹಣ್ಣುಗಳು, ಪಾಯಸ ಯಾವುದಾದ್ರೂ ಸರಿ, ಕಡಲೆಬೇಳೆ ಪಾಯಸ, ಹೆಸರುಬೇಳೆ ಪಾಯಸ ಅಥವಾ ಯಾವುದನ್ನು ಬೇಕಿದ್ರೂ ಮಾಡ್ಕೋಬೋದು. ಬೆಲ್ಲದನ್ನ ಇರುತ್ತಲ್ಲ, ಸೊ ಸಿಹಿ ಪೊಂಗಲ್ ಮಾಡ್ಬೋದು, ಅಥವಾ ಮೊಸರನ್ನ ನೈವೇದ್ಯಕ್ಕೆ ಇಟ್ಕೋಬೋದು. ಬೆಲ್ಲದನ್ನ ಶಿವನಿಗೆ ಪ್ರೀತಿ, ಮೊಸರನ್ನ ಪಾರ್ವತಿಗೆ ಇಷ್ಟ, ಅಂದರೆ ದುರ್ಗಾದೇವಿಗೆ ತುಂಬಾ ಇಷ್ಟ. ಹಾಗಾಗಿ ಇವೆರಡನ್ನು ಕೂಡ ನೀವು ಮಾಡ್ಕೋಬೋದು. ಅಥವಾ ಕೋಸಂಬರಿಯನ್ನು ಕೂಡ ಮಾಡಿ ನೈವೇದ್ಯಕ್ಕೆ ಇಡ್ತೀವಿ ಅಂತಂದರೆ ಖಂಡಿತ ಅದನ್ನು ಕೂಡ ಮಾಡ್ಕೋಬೋದು. ಹಾಗೆ ನಿಮ್ಮ ಶಕ್ತಿಗೆ ಅನುಗುಣವಾಗಿ ನೀವು ಏನು ಮಾಡೋಕ್ಕಾಗುತ್ತೆ ನೋಡಿ ಅದನ್ನು ನೀವು ಮಾಡಿ ಸಿಹಿ ಅವಲಕ್ಕಿ ಕೂಡ ನೈವೇದ್ಯಕ್ಕೆ ಇಡ್ಬೋದು, ತೊಂದರೆ ಇಲ್ಲ. ಸ್ನೇಹಿತರೆ, ಈ ಎಲ್ಲ ಆಷಾಢ ಅಮಾವಾಸ್ಯೆ ಮತ್ತು ಭೀಮ ಅಮಾವಾಸ್ಯೆ ಯಾವ ದಿನ ಆಚರಣೆ ಮಾಡಬೇಕು, ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಈ ದಿನದ ವಿಶೇಷತೆ ಏನು, ಹಾಗೆ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಯಾಕೆ ಮಾಡ್ತೀವಿ ಮತ್ತು ಯಾವ ರೀತಿ ಸಿದ್ಧತೆಯನ್ನು ಮಾಡ್ಕೊಳ್ತೀವಿ, ಇದನ್ನೆಲ್ಲದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಸೊ ಖಂಡಿತವಾಗ್ಲೂ ಮಂತ್ರ ಸಹಿತ ಹಂತ ಹಂತವಾಗಿ ಸರಳವಾಗಿ ಪೂಜೆಯನ್ನು ನಿಮಗೆ ಆಗುವಂಥ ರೀತಿಯಲ್ಲಿ ನೀವು ಮಾಡ್ಕೋಬೋದು. ಓಕೆ, ಸೊ ನಾನು ಸಾಧ್ಯವಾದಷ್ಟು ಮಾಹಿತಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಖಂಡಿತ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಈ ಒಂದು ವಿಡಿಯೋ ಸ್ವಲ್ಪನಾದರೂ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ. ಹಾಗೆ ಯಾವುದೇ ಡೌಟ್ಫುಲ್ ಇದ್ದರೂ ಕೂಡ ಈ ಒಂದು ವಿಡಿಯೋ ಬಗ್ಗೆ ನಿಮಗೆ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಮತ್ತಷ್ಟು ವಿಡಿಯೋಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಖಂಡಿತ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು.